ಕಲಬುರಗಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಅರೆಬೆತ್ತಲೆ ಮೆರವಣಿಗೆ. ಕಲಬುರಗಿ ನಗರದ ಅಂಬೇಡ್ಕರ್ ವೃತ್ತದಿಂದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದವರೆಗೂ ಅರೆಬೆತ್ತಲೆ ಮೆರವಣಿಗೆಯನ್ನು ಮಾದಿಗ ಮಹಾ ಒಕ್ಕೂಟದ ವತಿಯಿಂದ ಒಳ ಮೀಸಲಾತಿ ಸಲುವಾಗಿ ರಸ್ತೆ ತಡೆದು ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿ ಜಿಲ್ಲೆಯ ಎಲ್ಲ ತಾಲೂಕಿನ ಮಾದಿಗ ಸಂಬಂಧಿತ ಸಂಘಟನೆಗಳು ಹಾಗೂ 101 ಜಾತಿಗಳ ಒಳ ಮೀಸಲಾತಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಪ್ರತಿಭಟನಾಕಾರರು ಸುಮಾರು 4 ತಾಸುಗಳ ಕಾಲ ಜಿಲ್ಲಾಧಿಕಾರಿಗಳ ಬರುವ ತನಕ ತಮ್ಮ ಮನವಿಯನ್ನು ಸಲ್ಲಿಸದೆ ಹೋರಾಟಗಾರರು ರಸ್ತೆ ತಡೆದು ಪ್ರತಿಭಟನೆ ಮಾಡಿದರು. ಜಿಲ್ಲಾಧಿಕಾರಿಗಳ ವಿರುದ್ಧ ಘೋಷಣೆ ಹಾಕುತ್ತಾ ವಿವಿಧ ತಾಲೂಕಿನಿಂದ ಬಂದಂತಹ ಹೆಣ್ಣು ಮಕ್ಕಳು, ಯುವಕರು, ವಿದ್ಯಾರ್ಥಿಗಳು ಸರ್ಕಾರಿ ನೌಕರರ ಸರ್ಕಾರಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೆಂಬಲಿಸಿ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಿದರು. ಪ್ರತಿಭಟನಾಕಾರರ ಪ್ರತಿಭಟನೆಗೆ ಮಣಿದು ಮನವಿ ಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಸ್ವೀಕರಿಸಿದರು. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಒಳ ಮೀಸಲಾತಿಯನ್ನು ಜಾರಿಗೊಳಿಸಲು ವಿಳಂಬ ಮಾಡುತ್ತಿದ್ದಾರೆ. ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸುತ್ತೇವೆ ಎಂದು ಪ್ರತಿಭಟನಾಕಾರರು ಘೋಷಣೆ ಹಾಕುವುದರ ಮೂಲಕ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದರು. ಪ್ರತಿಭಟನೆ ಕುರಿತು ಮಾದಿಗ ಸಮಾಜದ ಹಿರಿಯ ಮುಖಂಡರಾದ ಗೋಪಾಲರಾವ್ ಕಟ್ಟಿಮನಿ ಮಾತನಾಡಿ, ಒಳ ಮೀಸಲಾತಿಯನ್ನು ಜಾರಿಗೊಳಿಸಿ ಎಂದು ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪು 1 ವರ್ಷವಾದರೂ ಸರ್ಕಾರ ಮೃದು ಧೋರಣೆ ತೋರಿಸುತ್ತಿದ್ದಾರೆ. ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಒಳ ಮೀಸಲಾತಿ ಜಾರಿಗೆ ಮಾಡದೇ ಇದ್ದರೆ ತಮ್ಮ ಸ್ಥಾನಕ್ಕೆ ತಾವು ರಾಜೀನಾಮೆ ನೀಡಿ ಸ್ಥಾನವನ್ನು ಅಲಂಕರಿಸಲು ತಾವು ಯೋಗ್ಯರಲ್ಲ. ಸುಪ್ರೀಂ ಕೋರ್ಟ್ನ ತೀರ್ಪು ತಾವುಗಳ ಪಾಲನೆ ಮಾಡುತ್ತಿದ್ದೀರಾ. ತಾವುಗಳು ಅಧಿಕಾರ ಚಲಾವಣೆ ಮಾಡಲು ಯೋಗ್ಯರಲ್ಲ. ನಮ್ಮ ಸರ್ಕಾರ ಈಗಾಗಲೇ ಸದಾಶಿವ ಆಯೋಗದ ವರದಿ ಪರಿಶೀಲಿಸಲು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರನ್ನು ನೇಮಕ ಮಾಡಿ ಜಾತಿ ಜನಗಣತಿ ಮಾಡಿಸಿ ಆಯೋಗದ ವರದಿಯನ್ನು ತರಿಸಿಕೊಂಡರೂ ಕೂಡ ಜಾರಿಗೊಳಿಸಲು ಹಿಂದೇಟು ಹಾಕುತ್ತಿರುವ ಸಿದ್ದರಾಮಯ್ಯನವರು 35 ವರ್ಷಗಳ ಕಾಲ ಮೀಸಲಾತಿಯನ್ನು ಹಿಂದೇಟು ಹಾಕುತ್ತಾ ಬಂದಿರುವಂತಹ ಎಲ್ಲ ಸರ್ಕಾರಗಳು ತಮ್ಮ ಪ್ರಣಾಳಿಕೆಯಲ್ಲಿ ನಮ್ಮ ಅಧಿಕಾರ ಬಂದರೆ ಮೊದಲು ಒಳ ಮೀಸಲಾತಿ ಜಾರಿಗೆ ತರುತ್ತೇವೆ ಎಂದು ಹೇಳುತ್ತಾರೆ. ಆದರೆ ಸುಳ್ಳು ಹೇಳುತ್ತಿರುವಂತೆ ನಾಯಕರಲ್ಲಿ ಸಿದ್ದರಾಮಯ್ಯ ಒಬ್ಬರು ಆಗಿದ್ದಾರೆ. ಅದರ ಸಲುವಾಗಿ ತಮ್ಮ ಸ್ಥಾನವನ್ನು ಬಿಟ್ಟು ಹೋಗಬೇಕು. ಇದು ಮಾದಿಗರ ಹಿಡಿಶಾಪ ಆಗಿದೆ ಎಂದು ಹೇಳಿದರು. ಈ 3 ಸರ್ಕಾರಗಳು ಮಾಡ್ತಾ ಬಂದಿವೆ. ಇವತ್ತು 5 ಗ್ಯಾರಂಟಿಗಳು ಕೊಟ್ಟಿದ್ರಿ. 6ನೇ ಗ್ಯಾರಂಟಿ ಏನಾಗ್ಯದ? ನಿಮ್ಗೆ ದೊಡ್ಡರಾಗ ಹೊಡೆದ ಅದೇ ಮೇಲಲ್ಲ ಪಾಪ ಏನ್ ಕೈ ಪೆನ್ ಸೈನ್ ಮಾಡ್ಲಕ್ ನಿಮ್ ಕೈ ಮಡ್ಚಿಗೆ ನಾವು ಹೋಗ್ಯವನು ಅದೂ ಇಲ್ಲ. ಆದ್ರೂ ಒಂದೇ ಒಂದು ಉದ್ದೇಶ ಏನದಪ್ಪ ನಿಮ್ಗಂತಂದ್ರ ಈ ರಾಜ್ಯದಲ್ಲಿರ್ತಕ್ಕಂಥ ಮಾದಿಗರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಒಂದು ವಿಚಾರದಲ್ಲಿ ಇವತ್ತು ನಮ್ಮನ್ನ ಆಟ ಆಡಿಸ್ತಾ ಇದ್ರಿ. ಈ ರಾಜ್ಯ ಆಳ್ತಕ್ಕಂಥ ನಾಯಕರುಗಳೇ ಇವತ್ತು ನಾವು ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೀವಿ ನಿಮ್ಗ. ಸುಮಾರು ಇವತ್ತಿಗೂ ಕೂಡ 30 ವರ್ಷದ ಹೋರಾಟ ನಿರಂತರವಾಗಿದೆ. ನಮ್ಮ ಹಕ್ಕನ್ನು ಪಡಿಬೇಕಾದ್ರ ರಕ್ತ ಚೆಲ್ಲಿಯಾದರೂ ಕೂಡ ನ್ಯಾಯ ಪಡಿತೀವಿ ಅಂತಕ್ಕಂಥ ಹೋರಾಟದ ಮನೋಭಾವನದಲ್ಲಿ ಇರ್ತಕ್ಕಂಥವ್ರು ನಾವು ಬಂಧುಗಳೇ. ಈಗಾಗಲೇ ಅನೇಕ ಮುಖಂಡರುಗಳು ಕೂಡ ಮಾತಾಡ್ತಕ್ಕಂಥ ಸಂದರ್ಭ ಇದೆ. ಆದ್ರೆ ಇವತ್ತು ಅಧಿಕಾರದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಯಾವುದೇ ನೈತಿಕತೆ ಇಲ್ಲ. ಕೊಟ್ಟ ಮಾತನ್ನ ಎಲ್ಲಾದ್ರೂ ತನ್ನ ಗಾಂಭೀರ್ಯತೆಯನ್ನು ಮೆರೆದು ಈ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಬೇಕಾದ್ರೆ ನಾನೇ ಮಾಡ್ತೀನಿ ಅಂತಕ್ಕಂಥ ಚೆನ್ನ ಕೊಚ್ಕೊಡ್ತಕ್ಕಂಥ ಸಿದ್ದರಾಮಯ್ಯ ನಾಚಿಕೆ ಆಗ್ಬೇಕು, ರಾಜೀನಾಮೆ ಕೊಡ್ಬೇಕನ್ನುವಂತ ಒತ್ತಾಯ ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಅನೇಕ ಬಾರಿ ಅವಾಗ ಈ ದೇಶದ ಸರ್ವೋಚ್ಚ ನ್ಯಾಯಾಲಯವಾಗಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಡ್ತದ. 2024 ಆಗಸ್ಟ್ 1ನೇ ತಾರೀಕು ಒಂದು ಆದೇಶ ಕೊಡ್ತದ. ಆಯಾ ರಾಜ್ಯಗಳಿಗೆ ತನ್ನದೇ ಆದಂತ ಅಧಿಕಾರ ಇದೆ, ಒಳ ಮೀಸಲಾತಿ ಜಾರಿ ಮಾಡಬಹುದು ಅಂತಕ್ಕಂಥ ವಿಚಾರವನ್ನ ಇದನ್ನ ಗಮನದಲ್ಲಿಟ್ಟುಕೊಂಡು ಈ ರಾಜ್ಯದ ಮುಖ್ಯಮಂತ್ರಿಗಳು ಪಾಪ ಸಮಾಜ ಕಲ್ಯಾಣ ಸಚಿವರು, ಗೃಹ ಸಚಿವರು ಒಕ್ಕೋರಲಿಂದ ಸ್ವಾಗತ ಮಾಡಿದ್ರು. ನಾವು ಜಾರಿ ಮಾಡ್ತೀವಿ ಅಂತ ಕುಣಿದು ಹೇಳಿದರು. ಆದ್ರೆ ಕಾಲಕ್ರಮೇಣ ಅದು ಏನಾಯ್ತೋ ಗೊತ್ತಿಲ್ಲ ಪಾಪ ಅವ್ರಿಗೆ. ಕಾಲಕ್ರಮೇಣಪ್ಪ ಅಂದ್ರೆ ನಾ ಮುಂದೆ ಮಾಡ್ತೀನಿ, ನಾ ನಾಳೆಗೆ ಮಾಡ್ತೀನಿ, ನಾ ನಾಳೆಗೆ ಮಾಡ್ತೀನಿ ಅಂತ ಹೇಳಿಕೆ ಉತ್ತರ ಕೊಡ್ತಕ್ಕಂಥ ಸಚಿವ ಸಂಪುಟ. ಮಧ್ಯಂತರದಾಗಿ ಬೈ ಎಲೆಕ್ಷನ್ ಬಂದ ಪಾಪ ಕರ್ನಾಟಕ ರಾಜ್ಯದಲ್ಲಿ. ಆ ಬೈ ಎಲೆಕ್ಷನ್ ಬಂದಾಗ ಅವ್ರು ಹೇಳಿದ್ರು ಇಲ್ಲ ನಾವು ಜಾರಿ ಮಾಡ್ತಿದ್ದೀವಿ, ಕೋಡ್ ಆಫ್ ಕಂಡಕ್ಟ್ ಇದೆ, ಅದು ಎಫೆಕ್ಟ್ ಆಗ್ತದ, ಜಾರಿ ಮಾಡಿದ್ರೆ ಅದು ನಲ್ಲೆಲ್ಲ ಆಗ್ತದ. ಹೀಗಾಗಿ ಈ ಚುನಾವಣೆ ಮುಗಿದ ತಕ್ಷಣ ನಾವೇನಪ್ಪ ಅಂದ್ರೆ. ಬ್ಯೂರೋ ರಿಪೋರ್ಟ್ ಸುನೀಲ್ ಸಲ್ಗರ್, ಭಾರತ ವೈಭವ ನ್ಯೂಸ್, ಕಲಬುರಗಿ.
Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News 5 Channel, and BV Fast Web News from all the talukas of Karnataka, Goa, and Maharashtra. If interested, send your resume to 9019229369.